ಶಿವಮೊಗ್ಗ ಗ್ರಾಮಾಂತರದಲ್ಲಿ ನಡೆದ ಜೆಡಿಎಸ್ ಕಾರ್ಯಕರ್ತರ ಸಮಾವೇಶವನ್ನ ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಉದ್ಘಾಟಿಸಿದ್ರು. ಪ್ರೇರಣಾ ಸಭಾಂಗಣದಲ್ಲಿ ನಡೆದ ಸಮಾವೇಶದಲ್ಲಿ ಸಂಸದ ರಾಘವೇಂದ್ರ, ಮಾಜಿ ಸಚಿವ ಹರತಾಳು ಹಾಲಪ್ಪ, ವಿಧಾನ ಪರಿಷತ್ ಸದಸ್ಯ ಬೋಜೇಗೌಡ, ಶಾಸಕಿ ಶಾರದಾ ಪೂರ್ವಾನಾಯಕ್ ಉಪಸ್ಥಿತರಿದ್ದರು. ಲೋಕ ಅಖಾಡಕ್ಕೆ ನಟ ನಟಿಯರ ದಂಡೆ ಹರಿದು ಬರ್ತಾ ಇದೆ. ಸಿನಿ ತಾರೆಯರು ಕೈ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ಪರ ಚುನಾವಣಾ ಪ್ರಚಾರಕ್ಕೆ ಧುಮುಕಿದ್ದಾರೆ. ಶಿಕಾರಿಪುರದ ಈಸೂರು, ಹಿತ್ತಲ, ಸಾಲೂರು, ಮಡಬ, ಸಿದ್ದಾಪುರ ಗ್ರಾಮದಲ್ಲಿ ರೋಡ್ ಶೋ ಮೂಲಕ ಪ್ರಚಾರ ನಡೆಸಿದರು. ಗೀತಕ್ಕ ಅವರನ್ನ ಗೆಲ್ಲಿಸಿಕೊಡುವಂತೆ ಫಿಲ್ಮ್ ಚೇಂಬರ್ ಅಧ್ಯಕ್ಷ ಎಂ.ಎನ್. ಸುರೇಶ್, ಮಾಜಿ ಅಧ್ಯಕ್ಷ ಸಾರಾ ಗೋವಿಂದ್, ನಟರಾದ ದುನಿಯಾ ವಿಜಯ್, ಚಿಕ್ಕಣ್ಣ, ನಿರೂಪಕಿ ಅನುಶ್ರೀ ಸೇರಿದಂತೆ ಸಚಿವ ಸಂತೋಷ್ ಲಾಡ್ ಪ್ರಚಾರ ನಡೆಸಿದರು. ಇನ್ನು ಶಿಕಾರಿಪುರದ ಪ್ರಚಾರದಲ್ಲಿ ಮಾತನಾಡಿದ ನಟ ದುನಿಯಾ ವಿಜಯ್, ಬಿಜೆಪಿ ಹಿಂದೂ ಮುಸ್ಲಿಮರ ನಡುವೆ ವಿಷ ಬೀಜವನ್ನ ಬಿತ್ತುತ್ತಿದೆ ಎಂದು ಬಿಜೆಪಿ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ರು. ನಮಗೆ ನಿಮಗೆ ತಂದಿಟ್ಟು ಹೊಡೆದಾಟಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿದ್ರು. ಗೀತಕ್ಕಗೆ ಕ್ಷೇತ್ರದ ಜನ ಒಂದು ಅವಕಾಶವನ್ನ ಕಲ್ಪಿಸಿಕೊಡಿ ಅಂತ ಮನವಿಯನ್ನ ಮಾಡಿದ್ರು. ಪಕ್ಷ ಏನ್ ಮಾಡ್ತಾ ಇದೆ, ಒಂದೇ ಒಂದು ಅಂತರ ಅಂದ್ರೆ ಕಾಂಗ್ರೆಸ್ ಪಕ್ಷವನ್ನ ನಾವು ಮೊದಲಿಂದಲೂ ಕಟ್ಕೊಂಡು, ಸ್ವತಂತ್ರ ಬಂದಾಗಿಂದಲೂ ಕಟ್ಕೊಂಡು, ನಾವೇನ್ ಭದ್ರವಾಗಿದ್ದೀವಿ ಅಲ್ಲಿ ಹಿಂದೂ ಮತ್ತೆ ಮುಸ್ಲಿಂ ಅಣ್ಣ ತಮ್ಮ ಅಂತ ಅದನ್ನ ಹೊಡೆದಾಟಕ್ಕೆ ಮುಸ್ಲಿಂಗಳಿಗೆ ನಮ್ಗೆ ತಂದಿರ್ತಾ ಇದ್ದಾರೆ. ಯಾಕಂದ್ರೆ ಇವತ್ತು ನೀವು ರಾಮ ಮಂದಿರ ಅಂತ ಏನ್ ಕಿಚ್ಚಾಡ್ತಾ ಇದ್ದೀರಾ, ಆ ರಾಮ ಮಂದಿರಕ್ಕೆ ಇಟ್ಕೆ ಕೊಟ್ಟರು ನಾವು ಕೂಡ ಒಬ್ಬರಿದ್ದೀವಿ. ಅದಕ್ಕೆ ಕೆಲಸ ಮಾಡಿದ ಒಬ್ಬ ಮುಸ್ಲಿಮಾನ ಕೂಡ ಇದ್ದಾರೆ. ಅದರಲ್ಲಿ ಆ ಸೇವೆ, ರಾಮನ ಸೇವೆ ಮುಸ್ಲಿಮಾನ ಕೂಡ ಮಾಡಿದ್ದಾನೆ. ಇವತ್ತು ಅಕ್ಕ ತಂಗಿರೆ, ಅಣ್ಣ ತಮ್ಮಂದ್ರೆ ಹುಷಾರಾಗಿ ಯೋಚನೆ ಮಾಡಿ ನಮ್ಗೆ ನಿಮ್ಗೆ ತಂದಿರುವಂತ ಎಲ್ಲಾ ಕೆಲಸ ಮಾಡಿ ಹೊಡೆದಾಕಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇಲ್ಲ ಹಿಂದೂ ಮುಸ್ಲಿಂ ಒಬ್ರೊಬ್ರು ಹೊಡೆದಾಡ್ಕೊಂಡು ಸಾಯ್ಬೇಕು ಬೀದಿ ಬೀದಿಲಿ ಅಂತ. ಶಿವಮೊಗ್ಗದ ರಿಪ್ಪನ್ಪೇಟೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಗೀತಾ ಶಿವರಾಜ್ ಕುಮಾರ್ ನಡೆಸಿದಂತಹ ರೋಡ್ ಶೋ ವೇಳೆ ಜೈ ಶ್ರೀರಾಮ್ ಘೋಷಣೆ ಕೇಳಿಬಂತು. ಈ ಘೋಷಣೆಯ ವೇಳೆ ಪೊಲೀಸರು ಮತ್ತು ಕಾರ್ಯಕರ್ತರ ನಡುವೆ ವಾಗ್ವಾದ ಕೂಡ ನಡೆದಿದೆ. ಬಿಜೆಪಿಯವರು ಮೀಸಲಾತಿ ವಿರೋಧಿಗಳು ಅಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ರು. ಕೂಡ್ಲಿಗಿಯಲ್ಲಿ ಮಾತನಾಡಿದ ಅವರು, ಹಿಂದುಳಿದವರಿಗೆ, ದಲಿತರ ಮೀಸಲಾತಿ ಮುಸ್ಲಿಮರಿಗೆ ಕೊಟ್ಟಿದ್ದಾರೆ ಎಂದು ಮೋದಿ ಸುಳ್ಳು ಹೇಳ್ತಾ ಇದ್ದಾರೆ. ಮೋದಿ ಸಂವಿಧಾನದ ವಿರುದ್ಧ ಮಾತನಾಡ್ತಾ ಇದ್ದಾರೆ. ಸಂವಿಧಾನಕ್ಕೆ ವಿರುದ್ಧ ಆಡಳಿತ ನಡೆಸಲು ಸಾಧ್ಯವಿಲ್ಲ. ಶ್ರೀರಾಮುಲು ಆರೋಗ್ಯ ಮಂತ್ರಿಯಾಗಿದ್ದಾಗ ಕೋವಿಡ್ ನಿರ್ವಹಣೆ ಮಾಡಲಿಲ್ಲ ಎಂದು ಖಾತೆ ತೆಗೆದುಹಾಕಿದ್ರು. ಶ್ರೀರಾಮುಲು ಶಾಸಕ, ಸಂಸದರಾಗಲು ಅರ್ಹರಲ್ಲ. ದಯವಿಟ್ಟು ಅವರನ್ನ ಗೆಲ್ಲಿಸಬೇಡಿ ಎಂದು ಮನವಿ ಮಾಡಿದ್ರು. ನರೇಂದ್ರ ಮೋದಿಯವರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೆಂಬು. ಖಾಲಿ ಚೆಂಬು. ನರೇಂದ್ರ ಮೋದಿಯವರಿಗೆ ವೋಟ್ ಕೊಡ್ತೀರಾ? ಶ್ರೀರಾಮುಲಿಗೆ ವೋಟ್ ಕೊಡ್ತೀರಾ? ದಯಮಾಡಿ ಶ್ರೀರಾಮುಲಿಗೆ ಕೊಡಬೇಡಿ ವೋಟನ್ನು ಕೊಡಬೇಡಿ. ಖಾಲಿ ಚೆಂಬು ಕೊಟ್ಟವರು ಕೊಡ್ತೀರಾ? ಅದ್ರ ಬದಲು ಶ್ರೀರಾಮುಲಿಗೆ ಈ ಖಾಲಿ ಚೆಂಬು ಕೊಡಿ. ಚೆಂಬು ಕೊಡ್ತಕ್ಕಂಥ ಕೆಲಸವನ್ನ ನೀವೆಲ್ಲರೂ ಕೂಡ ಮಾಡಬೇಕು. ಕೊಪ್ಪಳ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರ ಸಿಎಂ ಸಿದ್ದರಾಮಯ್ಯ ಅಖಾಡಕ್ಕಿಳಿದಿದ್ದರು. ಕುಷ್ಟಗಿ ಪಟ್ಟಣದಲ್ಲಿ ಪ್ರಜಾಧ್ವನಿ ಕಾರ್ಯಕ್ರಮ ನಡೆಸಿದ್ದು, ಈ ಕಾರ್ಯಕ್ರಮದಲ್ಲಿ ಸಿಎಂ ಸಿದ್ದರಾಮಯ್ಯ, ಡಿಸಿಎಂ ಡಿಕೆ ಶಿವಕುಮಾರ್ ಭಾಗಿಯಾಗಿದ್ದರು. ಇದೇ ವೇಳೆ ಕಾಂಗ್ರೆಸ್ ಅಭ್ಯರ್ಥಿ ರಾಜಶೇಖರ್ ಹಿಟ್ನಾಳ್ ಪರವಾಗಿ ಮತಯಾಚನೆ ಮಾಡಿದರು.